ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಲಾಗ್ತಾ ಇದ್ದು ಧಾರವಾಡದಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳ ನಡುವೆ ನೂಕುನುಗ್ಗಲು ಉಂಟಾಗಿದೆ. ಜಯನಗರ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತ್ ಕುಮಾರ್ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಟೋದಲ್ಲೇ ಕೂರಿಸ್ಕೊಂಡು ಹೋಗಿದ್ದಾರೆ ಪೊಲೀಸರು. ಆಟೋಗೆ ಮುತ್ತಿಗೆಯಾಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಓದ್ತಾ ಇರುವ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದಲ್ಲಿ ನಮಗೆ ಕೆಲಸ ಸಿಗುತ್ತಾ ಇಲ್ವಾ ಅನ್ನುವ ಆತಂಕದಲ್ಲಿ ಪ್ರತಿಭಟನೆ ಮಾಡುವ ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳನ್ನು ಅಲರ್ಟ್ ಮಾಡದೆ ಅಥವಾ ನೇಮಕಗೊಳಿಸದೆ ಅದು ಎಷ್ಟೋ ವರ್ಷಗಳಾಗ್ಬಿಟ್ಟಿದ್ದಾವೆ. ಮೊನ್ನೆ ಏನೋ PUC ಅವರಿಗೆ ಬೇಕಾಗಿರೋದು ಲಕ್ಷಾಂತರ ಸಂಖ್ಯೆಯಲ್ಲಿ 1,000 2,500 ನೇಮಕಾತಿ ಮಾಡ್ತೀವಿ ಅಂದರೂ ಅದು ಯಾವ ಕಾಲಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಬೇಕಾಗಿರೋದು ಗುಡ್ಡದಷ್ಟು ಇವ್ರು ಮಾಡ್ತೀವಿ ಅಂತ ಹೇಳ್ತಾ ಇರೋದು ಒಂದು ಹಿಡಿಯಷ್ಟು. ಹಿಂಗಿರುವಾಗ ಇದು ನಿಜಕ್ಕೂ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿರೋ ವಿಚಾರ. ಓದ್ತಾ ಇರುವ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿತಾರೆ ಅಂದರೆ ಲೆಕ್ಕ ಏನು ಹೇಳಿ? ಅದು ಏನಂತ? ನಾವು ಓದ್ತಾ ಇದ್ದೀವಲ್ಲ, ಅದಕ್ಕೆ ತಕ್ಕಂಗೆ ಉದ್ಯೋಗ ಬೇಕಲ್ಲ, ಕಲ್ಪಿಸ್ಕೊಡಿ ಅಂತ. ಇಲ್ಲಾಂದರೆ ನಾವು ಓದೋದೇ ಬೇಡವಾ ಹೇಳಿ ಅಂತ. ಒಂದು ಸ್ಕೂಲ್ಗಳೆಲ್ಲವೂ ಕೂಡ ಪ್ರೈವೇಟ್ ಸ್ಕೂಲ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿವೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ಬ ಸಬ್ಜೆಕ್ಟ್ ಟೀಚರ್ 4-5 ಸಬ್ಜೆಕ್ಟನ್ನು ತಗೊಳ್ಳುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಟೀಚರ್ಸ್ಗಳಿಲ್ಲ, ಫೆಸಿಲಿಟೀಸ್ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಕಡೆ ಎಂಥ ಬಡವರು ಕೂಡ ತಿರುಗಿ ನೋಡ್ತಾ ಇರೋದು ಭಾರಿ ಕಡಿಮೆ. ಇದರ ನಡುವೆ ಸಾಲ ಸೋಲ ಮಾಡೋ ಅಥವಾ ಏನೋ ಓದ್ಕೊಂಡು ಇಲ್ಲಿ ತನಕ ಬಂದಿರುವಂತಹ ವಿದ್ಯಾರ್ಥಿಗಳು ನಾಳಿನ ಭವಿಷ್ಯವನ್ನು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಭಯ ಪಡ್ತಾರೆ. ಉದ್ಯೋಗ ಇಲ್ವಲ್ಲ, ಕೈಯಲ್ಲಿ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಚರ್ಮುರಿ ಕಟ್ಟದ? ಅದರಲ್ಲಿ ಸರ್ಟಿಫಿಕೇಟ್ ವೇಸ್ಟಾ? ಆಮೇಲೆ ಇವ್ರು ಯಾರೂ ಕೂಡ ಕೆಲಸ ಹುಡುಕಿ ಸಿಗದಲ್ಲೇ ಪ್ರತಿಭಟನೆ ಮಾಡ್ತಾ ಇರೋದಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಸೀನಿಯರ್ಸ್ಗಳ ಹಣೆ ಬರ ಏನಾಗ್ಬಿಟ್ಟಿದೆ. ಎಷ್ಟು ವರ್ಷಗಳಾಯಿತು ಒಂದು ಗೌರ್ಮೆಂಟ್ ಟೀಚರನ್ನು ನೇಮಕಾತಿ ಮಾಡಿ. ಬೇರೆ ಬೇರೆ ಹುದ್ದೆಗಳು ಅಷ್ಟೇ, ಬರೀ ನಾವು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಪಾಪ ನೋಡಿ, ಅವರ ಭವಿಷ್ಯವನ್ನು ನೆನಪಿಸ್ಕೊಂಡು ಸ್ಕೂಲ್ಗೆ ಹೋಗಬೇಕಾದ್ರೆ ಅಥವಾ ಕಾಲೇಜಿಗೆ ಹೋಗಬೇಕಾದ್ರೇ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಬಂದ್ಬಿಟ್ಟಿದೆ.